ಹೆಂಗೋ ಒಳ್ಳೆ ಅತ್ತೆ ಮನೆ ಸಿಕ್ಕೈತಿ. ನಾನು ಕೇಳಿದ್ದೆಲ್ಲ ಕೊಡ್ತಾರೆ, ಕೇಳ್ದಷ್ಟೆಲ್ಲ ದುಡ್ಡು ಕೊಡ್ತಾರೆ. ಇಲ್ಲೇ ಆರಾಮಾಗಿ ಬಿಡ್ಬೇಕಪ್ಪ. ಮನೇಲಿ ನನ್ನೆಲ್ಲರೂ ನಂಬಿಟ್ಟಿದ್ದಾರೆ, ಆದರೆ ಒಬ್ಬರನ್ನ ಮಾತ್ರ ಬಿಟ್ಟು ಆ ನಂದಿನಿ ಅವರು ಇದ್ದಾರಲ್ಲ, ಅವ್ರು ತುಂಬ ಕಿಲಾಡಿ. ಅವ್ರಿಗೇನು ನನ್ನ ಮ್ಯಾಲೆ ಅನುಮಾನ, ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತಾನೆ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡಿಬಿಟ್ಟು ಅವತ್ತು ಹೆಂಗೆ ಗಾಬರಿ ಬಿಡಿಸ್ಬಿಟ್ಟಿದ್ರು. ನನಗಂತೂ ಭಯವಾಗ್ಬಿಟ್ಟಿತ್ತು, ಏನಾಗುತ್ತೋ ಏನೋ ಅಂತಾನೆ. ಸದ್ಯ ಬಚಾವಾದೆ. ಅವರೊಬ್ಬರನ್ನ ಹೆಂಗಾದ್ರೂ ಮಾಡಿ ನಂಬಿಸ್ಬಿಟ್ರೆ ಆಮೇಲೆ ನಾನು ಆರಾಮಾಗಿ ಇದ್ಬಿಡ್ಬೋದು ಈ ಮನೆಗೆ. ರಮ್ಯಾ ಎಲ್ಗೋದ್ಲು? ನನಗೊಂದು ಲೋಟ ಬಿಸಿ ಬಿಸಿ ಬೋರ್ಮಿಟ ಮಾಡಿಕೊಡ್ತಾಳೆ ಅಂದರೆ. ಅಲ್ಲ ಇವ್ರು ಗೌರ್ಮೆಂಟ್ ಜಾಬು ಮೇಷ್ಟ್ರ ಕೆಲಸ ಅಂತ ಹೇಳ್ತಾರೆ, ಕೆಲಸಕ್ಕೆ ಹೋಗಲ್ವಲ್ಲ. ಹನಿಮೂನ್ ಮುಗಿಸ್ಕೊಂಬಂದು ಆಲೇನೆ 2-3 ದಿವಸ ಆಯಿತು, ಇನ್ನೂ ಕೆಲ್ಸಕ್ಕೆ ಹೋಗಿಲ್ಲ. ನಿಜವಾಗ್ಲೂ ಇವ್ರು ಕೆಲಸದಾಗ ಇದ್ದಾರಾ ಇಲ್ವಾ? ನನಗಂತೂ ಅನುಮಾನ, ಯಾಕೋ ಇವ್ರು ಸುಳ್ಳು ಹೇಳ್ತಾ ಇದ್ದಾರೆ ಅಂತಾನ. ಇರು ಇವತ್ತು ಕೇಳೇ ಬಿಡೋಣ ಡೈರೆಕ್ಟಾಗಿ. ಸುನಿಲ್ ಅವರೇ ಏನು ಮಾಡ್ತಿದ್ದೀರಾ ಇಲ್ಲಿ ಕೂತ್ಕೊಂಡು? ನಂದಿನಿ ಅವರೇ ಕರೆದ್ರಾ? ಹೌದು, ಕೇಳಿಸಿಲ್ವಾ? ಕೇಳಿಸ್ತು. ಹೇಳಿ, ಏನು ಕರೆದಿದ್ದು? ಅಲ್ಲ, ನೀವು ಮೇಷ್ಟ್ರ ಕೆಲಸಕ್ಕೆ ಸೇರಿದ್ದೀನಿ ಅಂತ ಹೇಳಿದ್ರಿ. ಮದುವೆನೂ ಆಯ್ತು, ಹನಿಮೂನ್ ಆಯ್ತು. ಹನಿಮೂನ್ ಮುಗಿಸ್ಕೊಂಡು 2 ದಿವಸ ಆಯ್ತು, 3 ದಿವಸ ಆಯ್ತು ಇವತ್ತಿಗೆ. ನೀವಿನ್ನು ಕೆಲ್ಸಕ್ಕೆ ಹೋಗಲ್ವಾ? ಯಾವಾಗ ಕೆಲ್ಸಕ್ಕೆ ಹೋಗೋಣ ಅಂತಿದ್ದೀರಾ? ಯಾವ ಸ್ಕೂಲು ನಿಮ್ಮದು? ಅದು ಇದು ಅಲ್ಲಿ ತುಮಕೂರು ಹತ್ರ ಒಂದು ಹಳ್ಳಿ. ಯಾವ ಹಳ್ಳಿ? ಯಾವ ಸ್ಕೂಲು ಹೇಳ್ರಿ? ಅದು 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 ಅದೆಂಥದ್ದು? ಅಯ್ಯೋ, ನೀವು ಸ್ಕೂಲ್ಗೆ ಹೋಗೋವರು ನಿಮಗೆ ಗೊತ್ತಿಲ್ವಾ? ಅವ್ರ ಹೆಸರು ಹೇಳಕ್ಕಾಗ್ತಾ ಇಲ್ವಾ? ಯಾಕೆ ಇಷ್ಟೊಂದು ತಡವರ್ಸ್ತಾ ಇದ್ದೀರಲ್ಲ? ನಿಜವಾಗ್ಲೂ ನೀವು ಮೇಷ್ಟ್ರ ಕೆಲಸದಲ್ಲೇ ಇದ್ದೀರಾ ಅಥವಾ ಏನು ಸುಳ್ಳು ಹೇಳ್ತಾ ಇದ್ದೀರೋ? ಯಾಕ್ರಿ ಹಿಂಗೆ ಕೇಳ್ತಾ ಇದ್ದೀರಾ? ಅದು ಜಲ್ದಿ ಬರಲ್ಲ, ಅದು ಉದ್ದ ಐತೆ ಹೆಸರು. ಅದೇನಂದರೆ ಮಡೇನಹಳ್ಳಿ ಅಂತ ಅವ್ರ ಹೆಸರು. ಅದು ಜಲ್ದಿ ನೆನಪಾಗಲಿಲ್ಲ, ಅದಕ್ಕೆ ಆ ಥರ ತಡವರಿಸ್ತೆ. ನೀವೇನ್ರಿ ಹಿಂಗೆ ಕೇಳ್ತಾ ಇದ್ದೀರಾ? ನಾನೇ ಸುಳ್ಳು ಹೇಳಿ? ನೋಡ್ರಮ್ಯಾ, ನಿಮ್ಮ ಅದಕ್ಕೆ ಹೆಂಗೆ ಕೇಳ್ತಿದ್ದಾರೆ? ನಾನು ಸುಳ್ಳು ಹೇಳ್ತಾ ಇದ್ದೀನಂತೆ, ನಾನು ಕೆಲಸದಾಗಿಲ್ವಂತೆ. ನಂದಿನಿ, ನಿನಗೆ ಯಾಕೆ ಅನುಮಾನ ನನ್ನ ಗಂಡನ ಮೇಲೆ? ಅವರು ಯಾಕೆ ಸುಳ್ಳು ಹೇಳ್ತಾರೆ? ಅವರು ನಿಜವಾಗ್ಲೂ ಕೆಲಸದಲ್ಲಿದ್ದಾರೆ, ಗೌರ್ಮೆಂಟ್ ಕೆಲಸದಲ್ಲಿ, ಟೀಚರ್ ಕೆಲಸ. ಯಾಕೆ ನಿನಗೆ ಹೊಟ್ಟೆ ಉರಿನಾ? ನಿನಗಿಂತ ಗಂಡ ಸಿಗಲಿಲ್ಲ ಅಂತಾನ? ಯಾಕೆ ಈ ಥರ ಪದೇ ಅವ್ರನ್ನ ಹಿಂಗೆ ಪ್ರಶ್ನೆ ಮಾಡಿ ಒಳ್ಳೆ ಗಾಬರಿ ಬೀಳಂಗೆ ಮಾಡ್ತೀಯಲ್ಲ? ಅವರು ಈ ಮನೆ ಅಳಿಯ, ಚೆನ್ನಾಗಿ ನೋಡ್ಕೋಬೇಕಾಗಿರೋದು ನಿನ್ನ ಧರ್ಮ. ಅವ್ರಿಗೇನು ಏನೇನು ಕೇಳ್ತಾರೋ, ಏನೇನು ತಿಂತಾರೋ ಅದನ್ನೆಲ್ಲ ಮಾಡ್ಕೊಡ್ಬೇಕು. ಅದು ಬಿಟ್ಬಿಟ್ಟು ಈ ಥರ ತರಲೆ ಪ್ರಶ್ನೆ ಎಲ್ಲ ಕೇಳಬಾರ್ದು ನೀನು. ಅಯ್ಯೋ ರಮ್ಯಾ, ಅದು ನನ್ನ ಮಾತು ಕೇಳು. ನನಗೆ ಯಾಕೋ ಇವ್ರ ಮೇಲೆ ಅನುಮಾನ. ಅಲ್ಲ ನೋಡು, ಎಷ್ಟು ದಿನ ಆಯ್ತು ಈ ಮನೆಗೆ ಬಂದು, ಇನ್ನೂ ಕೆಲ್ಸಕ್ಕೆ ಹೋಗೋ ಯೋಚನೆ ಇಲ್ಲ ಇವರು. ಸುಮ್ಮನೆ ಮನೆ ಕೂತಿದ್ರೆ ನಿನ್ ಜೀವನ ಹೆಂಗೆ? ನೀನು ಮೋಸ ಹೋಗ್ತಾ ಇದೀಯಾ ಅಂತ ಅನಿಸ್ತೈತೆ ನನಗೆ ಯಾಕೋನು. ಅದಕ್ಕೆ ಕೇಳ್ತಾ ಇದ್ದೀನಿ. ನೀನಂತೂ ಕೇಳಲ್ಲ, ದಡ್ಡಿ ಆಗಿದೆಯಾ ಓದ್ಬಿಟ್ಟು. ಸುಮ್ಮನೆ ಇದೆಯಲ್ಲ, ಕೆಲ್ಸಕ್ಕೆ ಕೊಡಿಸ್ಬೇಕು ಅನ್ನೋದು ಸ್ವಲ್ಪನೂ ಇದಿಲ್ವಾ ನಿನಗೆ? ಅಯ್ಯೋ ಹೋಗ್ತಾರೆ ಬಿಡು, 1-2 ದಿನ ರೆಸ್ಟ್ ತಗೊಂಡು. ಅವ್ರಿಗೇನು ತುಂಬಾ ರಜೆಗಳಿರ್ತಾವೆ, ತಿಂಗಳು ರಜಾ ಹಾಕೊಂಡ್ರು ಯಾರು ಕೇಳಲ್ಲ, ಗೊತ್ತಾ? ನಿನಗೇನು ಗೊತ್ತಿರುತ್ತೆ? ಹೌದು ರಮ್ಯಾ, ನೀನು ಹೇಳೋದು ಸರಿಯಾಗಿ ಐತೆ. ಎಷ್ಟು ದಿನ ರಜಾ ಹಾಕೊಂಡ್ರು ಯಾರು ಕೇಳಲ್ಲ. ಆದರೆ ನಿಮ್ಮ ಮನೇಲಿ ಇರೋದಕ್ಕೆ ನಿಮ್ಮ ಅತ್ತಿಗೆಗೆ ಸಿಟ್ಟು ನನ್ನ ಮೇಲೆ, ಅದಕ್ಕೆ ಈ ಥರ ಎಲ್ಲ ಕೇಳ್ತಾ ಇದ್ದಾರೆ. ಏನು ಮಾಡೋದು? ನಾನು ನಮ್ಮ ಮನೆಗೆ ಕರ್ಕೊಂಡು ಹೋಗ್ತಿದ್ದೆ, ಆದರೆ ಅಲ್ಲಿ ನಮ್ಮ ಅಮ್ಮ ಸ್ವಲ್ಪ ಕಿರಿಕಿರಿ ಮಾಡ್ತಾರೆ. ನಿನಗಲ್ಲಿ ಫ್ರೀಯಾಗಿ ಇರೋಕ್ಕಾಗಲ್ಲ ಅಂತ ನಾನು ಇಲ್ಲೇ ಇದ್ದೀನಿ ಅಷ್ಟೇ, ನಿನಗೋಸ್ಕರನ. ಇದನ್ನ ಅರ್ಥ ಮಾಡ್ಕೊಂಡೆ ನಿಮ್ಮ ಅತ್ತಿಗೆ ನನ್ನ ಮೇಲೆ ಸುಮ್ಮನೆ ಅನುಮಾನ ಪಡ್ತಾರಲ್ಲ. ನೋಡಿ ಸುನಿಲ್, ನಿಮ್ದು ಯಾವುದೇ ಜಾಬ್ ಆಗಿರ್ಬೋದು, ತುಂಬಾ ದಿನ ರಜಾ ಹಾಕೊಂಡಿದ್ರೆ ಯಾರು ಸುಮ್ಮನೆ ಇರೋದಿಲ್ಲ. ಕೆಲಸ ಮುಖ್ಯ, ದುಡಿಯೋದು ಮುಖ್ಯ ಜೀವನದಲ್ಲಿ. ಈಗ ಮದ್ವೆ ಆಯ್ತು, ಹನಿಮೂನ್ ಮುಗಿಸ್ಕೊಂಡ್ಬಂದ್ರಿ, ಈಗ ಮತ್ತೆ ಇನ್ನೇನು ಕೆಲಸ ಇದೆ? ನೀವು ಕೆಲ್ಸಕ್ಕೆ ಹೋಗ್ಬೋದು ತಾನೆ? ಕೆಲ್ಸಕ್ಕೆ ಹೋಗ್ತಾ ಇಲ್ವಲ್ಲ, ಅದಕ್ಕೆ ನನಗೆ ಅನುಮಾನ ಬಂತು, ಕೇಳಿದೆ ಅಷ್ಟೇನೆ. ಯಾಕಮ್ಮ, ಏನಾಯ್ತು? ಯಾಕೆ ನಂದಿನಿ, ಏನು ಹೆಂಗೆ ಜೋರ್ ಮಾಡ್ತಾ ಇದ್ಯಾ? ನೋಡಮ್ಮ, ಇವಳ ನನ್ನ ಗಂಡ ಕೆಲ್ಸಕ್ಕೆ ಹೋಗ್ತಿಲ್ವಲ್ಲ, ಅದಕ್ಕೆ ಸುಳ್ಳು ಹೇಳ್ತಾ ಇದ್ದಾನೆ, ಗೌರ್ಮೆಂಟ್ ಕೆಲಸ ಇಲ್ಲ ಹಂಗೆ ಹಿಂಗೆ ಅಂತ ಹೇಳಿ ಏನೇನೋ ಪ್ರಶ್ನೆ ಕೇಳ್ತಾ ಇದ್ದಾಳೆ. ನನ್ನ ಗಂಡಗೆ ಸಿಟ್ಟು ಬರಂಗ್ ಮಾತಾಡ್ತಾ ಇದ್ದಾಳೆ ಇವಳು. ಅಲ್ಲ, ನನ್ನ ಗಂಡ ಈ ಮನೆಗಿರೋದಕ್ಕೆ ಅವಳಿಗೆ ಹೊಟ್ಟೆ ಉರಿ. ನನ್ನ ಗಂಡ ನನಗೋಸ್ಕರನ ಇಲ್ಲಿ ಇದ್ದಾರೆ. ನಾನು ಅವ್ರ ಮನೆಗೆ ಹೋದ್ರೆ ನಾನು ಅಲ್ಲಿ ಸಂತೋಷವಾಗಿರಕ್ಕಾಗಲ್ಲ, ನಾನು ಫ್ರೀಯಾಗಿ ಇರಕ್ಕಾಗಲ್ಲ ಅಂತ ನನಗೋಸ್ಕರ ಇಲ್ಲಿದ್ದೆ ಇವಳಿಗೆ ಸಹಿಸ್ಕೊಂಬಕ್ ಆಗ್ತಾ ಇಲ್ಲ ನೋಡಮ್ಮ. ಇಲ್ಲಿಂದನ ಕಳಿಸ್ಬೇಕು ಅಂತ ಹಿಂಗೆಲ್ಲ ಪ್ರಶ್ನೆ ಕೇಳ್ತಾ ಇದ್ದಾಳೆ. ನಾವ್ ಈ ಮನೆಗೆ ಇರಬಾರ್ದೇನಮ್ಮ? ಯಾರು ಹೇಳಿದ್ದು? ಅಯ್ಯೋ, ಈ ಮನೆಗೆ ನಿನಗೂ ಅಕ್ಕ ಐತೆ, ನಿನ್ನ ಗಂಡಗೂ ಐತೆ. ಇಲ್ಲೇ ಇರ್ರಿ ನೀವು, ಎಲ್ಗೂ ಹೋಗ್ಬೇಡ್ರಿ. ನಾನಿದ್ದೀನಿ. ನಂದಿನಿ, ನಿನಗೇನೆ ಕಷ್ಟ? ಅವ್ರು ಇಲ್ಲಿದ್ರೆ ಅವ್ರು ಇನ್ಮೇಲೆ ಇಲ್ಲೇ ಇರ್ತಾರೆ, ಎಲ್ಗೂ ಹೋಗಲ್ಲ. ಅಯ್ಯೋ ಅತ್ತೆ, ಇಲ್ಲೇ ಇರ್ತಾರೆ ಅಂದ್ರೆ ಯಾಕೆ ಅವ್ರ ಮನೆಗೆ ಹೋಗಲ್ವಾ? ಹೆಣ್ಮಕ್ಳು ಮದ್ವೆ ಆದ್ಮೇಲೆ ತವ್ರ ಮನೇಲಿ ಇರಕ್ಕಾಗುತ್ತಾ? ಗಂಡ ಮನೆಗೆ ಹೋಗ್ಲೇಬೇಕು ತಾನೆ. ಒಂದ್ ಸ್ವಲ್ಪ ದಿನ ಇದ್ಬಿಟ್ಟು ಹೋಗ್ಲಿ. ಏನ್ ಪರ್ಮನೆಂಟ್ ಆಗಿ ಇರಲ್ಲ ತಾನೆ ಇವ್ರಿಲ್ಲಿ? ಪರ್ಮನೆಂಟ್ ಆಗಿ ನಾವು ಇಲ್ಲೇ ಇರ್ತೀವಿ, ಎಲ್ಗೂ ಹೋಗಲ್ಲ ನಾವು. ನನಗೆ ಬೇರೆ ಮನೆಗೆ ಹೋಗಕ್ಕೆ ಇಷ್ಟ ಇಲ್ಲ, ಅದಕ್ಕೆ ನನ್ನ ಗಂಡ ಇಲ್ಲೇ ಇರಕ್ಕೆ ಒಪ್ಕೊಂಡಿದ್ದಾರೆ. ಅವರು ನಾನು ಇಲ್ಲೇ ಸಂಸಾರ ಇಟ್ಕೊಂಡಿರ್ತೀವಿ. ನಮ್ಮ ಸಂಸಾರ ಇಲ್ಲೇ ಶುರುವಾಗುತ್ತೆ, ನಾವೆಲ್ಗೂ ಹೋಗಲ್ಲ. ನೀನೇನ್ ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ.
ನಾವು ಇರ್ತೀವಲ್ಲ ನಾವು ಖರ್ಚು ಕೊಡ್ತೀವಿ ಹೇಳು, ನೀನೇನ್ ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ. ನನ್ನ ಗಂಡಗೆ 50-60 ಸಾವಿರ ರೂಪಾಯಿ ಸಂಬಳ ಬರುತ್ತೆ. ಸಂಬಳ ಬಂದ ತಕ್ಷಣ ಒಂದ್ 3,000 ರೂಪಾಯಿ ಕೊಡ್ತೀನಿ ಮನೆ ಖರ್ಚಿಗೆ ಅಂತ ನಮ್ಮಿಬ್ರಿಗೂ. ನಾವೇನೇನು ಪುಕ್ಸಟ್ಟೆ ಇರಲ್ಲ ಈ ಮನೆಯಾಗೆ, ನೀನೇನು ಚಿಂತೆ ಮಾಡಬೇಡ. ಸರಿ ನಿಮ್ಮಿಷ್ಟ, ನನ್ಗೇನು ಖರ್ಚು ಕೊಟ್ರೆ ಆರಾಮಾಗಿರ್ಬೋದು, ನಾನೇನ್ ಬೇಡ ಅಂತ ಅನ್ನಲ್ಲ. ಆದ್ರೆ ಹುಷಾರು ನೀನು ಅಷ್ಟೇನೆ. ಅತ್ತೆ ನೋಡಿದ್ರ ಬಂದು ಅವತ್ತು ರೆಸ್ಟ್ ತಗೊಂಡು ಇನ್ನೊಂದ್ ದಿವಸ ಕೆಲ್ಸಕ್ಕೆ ಹೋಗ್ತಾರೆ ಅಂತ ನೀನೇ ಹೇಳ್ದೆ. ಇವತ್ ನೋಡಿದ್ರೆ ಇನ್ನು ಕೆಲ್ಸಕ್ಕೆ ಹೋಗಲ್ವಂತೆ ಇವರು. ಅಂದ್ರೆ ಕೆಲಸ ಮುಖ್ಯ ಅಲ್ವೇನಪ್ಪ, ಕೆಲ್ಸಕ್ಕೆ ಹೋಗ್ಬೇಕು ತಾನೆ. ಹೋಗು ಇವತ್ತು, ಇನ್ನೇನ್ ಕೆಲಸ ಐತೆ? ಬಂದು ಎಲ್ಲ 2 ದಿವಸ ರೆಸ್ಟ್ ತಗೊಂಡಿದ್ದೀರಾ, ಇವತ್ತಿಂದನ ಡ್ಯೂಟಿಗೆ ಹೋಗಪ್ಪ ನೀನು. ಗೌರ್ಮೆಂಟ್ ಕೆಲಸ ಕಳ್ಕೋಬಾರ್ದು, ಕಳ್ಕೊಂಡ್ರೆ ತಿರ್ಗಾ ಸಿಗಲ್ಲ. ಅದೃಷ್ಟ ಇದ್ದಾಗ ಮಾತ್ರ ಗೌರ್ಮೆಂಟ್ ಕೆಲಸ ಸಿಗೋದು. ಅಂತದ್ನ ನಾವು ಕಾಲ ಒದಿಬಾರ್ದು ತಿಂಬ ಅನ್ನನ. ಹೋಗು ಹೊರಟು ಹೋಗಪ್ಪ ಜಲ್ದು. ಹೌದು ರೀ, ಹೋಗ್ರಿ. ಇನ್ನೊಬ್ರ ಹತ್ರ ಹೇಳಿಸ್ಕೊಳಕ್ಕೂ ಮೊದ್ಲು ಕೆಲ್ಸಕ್ಕೆ ಹೋಗ್ರಿ. ಕೆಲ್ಸಕ್ಕ ಅದು ಬಸ್ ಚಾರ್ಜಿಗೆ ದುಡ್ಡಿಲ್ಲ ರಮ್ಯಾ, ಅದಕ್ಕೆ. ಏನು ಬಸ್ ಚಾರ್ಜಿಗೆ ದುಡ್ಡು ಇಟ್ಕೊಂಡಿಲ್ವಾ? ಅಲ್ಲ ನೀವು ಮೇಸ್ಟ್ ಆಗಿದ್ದೀರಾ, ಅಷ್ಟು ಸಂಬಳ ತಾಂತೀನಿ ಅಂತ ಹೇಳ್ತಿದ್ದೀರಾ, ಜೇಬಲ್ಲಿ ಒಂದು 100 ರೂಪಾಯಿ ದುಡ್ಡು ಇಟ್ಕೊಂಡಿಲ್ವಾ? ಅದು ಏನು ಮಾಡಲಿ, ಟ್ರಿಪ್ ಹೋಗಿದ್ವಲ್ಲ ಎಲ್ಲ ಖರ್ಚು ಮಾಡಿಬಿಟ್ವಿ. ನಾನು ರಮ್ಯನಿಗೋಸ್ಕರ ಎಲ್ಲ ಖರ್ಚು ಮಾಡಿದೆ. 10 ರೂಪಾಯಿನೂ ನನ್ನ ಹತ್ರ ಇಟ್ಕೊಳ್ಳಿಲ್ಲ. ಅದಕ್ಕೆ ನನ್ನ ಹತ್ರ ದುಡ್ಡಿಲ್ಲ ಈಗ ಅಷ್ಟೇ. ನೆಕ್ಸ್ಟ್ ಮಂತ್ ಸ್ಯಾಲ್ರಿ ಬರುತ್ತಲ್ಲ ಆವಾಗ ನನ್ನ ಹತ್ರ ದುಡ್ಡಿರುತ್ತೆ. ನೋಡ್ದೇನಿ ನಂದಿನಿ, ನನ್ನ ಗಂಡ ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ನನಗೋಸ್ಕರ ಇದ್ಬದ್ ದುಡ್ಡೆಲ್ಲನ ಖರ್ಚು ಮಾಡಿಬಿಟ್ಟಿದ್ದಾರೆ. ಈಗ ಪಾಪ ಬಸ್ ಚಾರ್ಜಿಗೆ ದುಡ್ಡಿಲ್ಲ ಅಂತ ಕೇಳ್ತಾ ಇದ್ದಾರೆ. ಬಿಡು, ನಮ್ಮ ಅಮ್ಮನ ಹತ್ರ ಇಸ್ಕೊಡ್ತೀನಿ. ಅಮ್ಮ ಒಂದು 500 ರೂಪಾಯಿ ದುಡ್ಡು ಕೊಡಮ್ಮ. 500 ರೂಪಾಯ? ಅವ್ರು 100 ರೂಪಾಯಿ ಅಲ್ವೇನೆ ಕೇಳಿದ್ದು? ಅಯ್ಯೋ ಅವ್ರು ಏನೋ ಪಾಪ ಕೇಳಕ್ಕೆ ಸಂಕೋಚದಿಂದ 100 ರೂಪಾಯಿ ಕೇಳಿದಾರೆ ಅಷ್ಟೇನೆ. ಅವ್ರ ಲೆವೆಲ್ಗೆ 100 ರೂಪಾಯಿ ಎಲ್ಲನ ಅಯ್ಯೋ ಕೇವಲ ಆಗಲ್ಲ ನಮ್ಮ. ಒಂದು 500 ರೂಪಾಯಿನೋ 1000 ರೂಪಾಯಿನೋ ತಂದ್ಕೊಡು. ಸ್ಯಾಲ್ರಿ ಆದ ತಕ್ಷಣ ಎಲ್ಲಾನು ಕೊಟ್ಟು ಬಿಡ್ತಾರೆ ಅವರು. ನಮ್ಮ ಕೈಗೆ ತಾನೇ ಸಂಬಳ ತಂದು ಕೊಡೋದು. ಅಂಥವ್ರಿಗೆ ಒಂದು 500,000 ದುಡ್ಡು ಕೊಡಕ್ಕಾಗಲ್ವಾ ನಿನ್ ಕೈಗೆ? ಹೋಗು ತಗೊಂಬ ಹೋಗು. ಸರಿ ಆಯ್ತು ಇರು, ಒಂದು 500 ರೂಪಾಯಿ ಯಾಕಾದ ಖರ್ಚಿಗಾಗುತ್ತೆ ಅಂತ ಇಟ್ಕೊಂಡಿದ್ದೆ, ತಂದು ಕೊಡ್ತೀನಿ ಇರು. ಹರಿ, ಇವತ್ತು ಮದ್ವೆ ಆದ್ಮೇಲೆ ಫಸ್ಟ್ ಡೇ ಸ್ಕೂಲ್ಗೆ ಹೋಗ್ತಾ ಇದ್ದೀರಲ್ವಾ? ನಿಮ್ಮ ಸ್ಕೂಲು ಹೆಂಗಿದೆ ಅಂತ ನಾನು ಬರ್ತೀನಿ ಕಣ್ರಿ, ನೋಡ್ಕೊಂಡ್ ಬರ್ತೀನಿ. ನನಗೂ ಮನೇಲಿದ್ದು ಬೇಜಾರು. ಹೌದು ರಮ್ಯಾ, ಹೋಗಿ ಅವ್ರ ಸ್ಕೂಲ್ ಎಲ್ಲ ನೋಡ್ಕೊಂಡು ಅಲ್ಲಿರೋ ಟೀಚರ್ಗಳ್ನು ಎಲ್ರೂ ಪರಿಚಯ ಮಾಡ್ಕೊಂಡ್ ಬಾ. ನಿನ್ಗೂ ಯಾವಾಗಾದ್ರೂ ಉಪಯೋಗಕ್ಕೆ ಬರ್ತಾರೆ. ಅವ್ರ ಫೋನ್ ನಂಬರ್ ಇಸ್ಕೊಂಬ ಹಂಗೇನೆ. ಅಯ್ಯೋ ರಮ್ಯಾ, ಹಂಗೆಲ್ಲ ಬರೋಂಗಿಲ್ಲ. ಹೆಂಡ್ತಿರ್ನೆಲ್ಲ ನಾ ಸ್ಕೂಲಿಗೆಲ್ಲ ಕರ್ಕೊಂಡು ಹೋಗಂಗಿಲ್ಲ ಅಂತ ರೂಲ್ಸ್ ಐತೆ. ನಿನಗೆ ಗೊತ್ತಿಲ್ವಾ? ನಿನಗೆ ಗೊತ್ತಿಲ್ಲ ಅನ್ಸುತ್ತೆ. ಹಂಗೆಲ್ಲ ರೂಲ್ಸ್ ಇರೋದ್ರಿಂದ ನಿನ್ನೆಲ್ಲೂ ಕರ್ಕೊಂಡು ಹೋಗೋಕ್ಕಾಗಲ್ಲ. ಇವತ್ತು ನಾನೇ ಹೋಗ್ತೀನಿ, ನಿನ್ನ ಇನ್ನೊಂದು ದಿವಸ ಯಾವತ್ತಾದ್ರೂ ಅಲ್ಲಿ ಹೇಳ್ಬಿಟ್ಟು ಹೆಡ್ ಮಾಸ್ಟರ್ಗಳೇ ಆಮೇಲೆ ಕರ್ಕೊಂಡು ಹೋಗ್ಬೇಕು. ಹಿಂಗೆಲ್ಲ ದಿಢೀರಂತ ಕರ್ಕೊಂಡು ಹೋಗೋಕ್ಕಾಗಲ್ಲ. ಪ್ಲೀಸ್ ದಯವಿಟ್ಟು ಅರ್ಥ ಮಾಡ್ಕೊ ರಮ್ಯಾ, ಇನ್ನೊಂದು ದಿವಸ ಕರ್ಕೊಂಡು ಹೋಗ್ತೀನಿ. ಇವತ್ತು ಹೋಗಿ ಬರ್ತೀನಿ ನಾನೊಬ್ಬನೇ. ಸರಿ ಆಯ್ತು, ಪರವಾಗಿಲ್ಲ ಬಿಡಿ, ಇನ್ನೊಂದ್ ದಿವಸನೇ ಬರ್ತೀನಿ. ಏನ್ ಮಾಡಕ್ಕಾಗುತ್ತೆ, ರೂಲ್ಸ್ ಅದು ಇದು ಅಂತ ಅಂದ್ರೆ. ಇನ್ನೊಂದ್ ದಿವಸ ಕರ್ಕೊಂಡು ಹೋಗೋರಂತೆ. ಈಗ ಅಮ್ಮಯ್ಯ ಒಂದು 500 ರೂಪಾಯಿ ದುಡ್ಡು ಕೊಡುತ್ತೆ, ಬಸ್ ಚಾರ್ಜ್ ಇಟ್ಕೊಂಡು ನೀವು ಕೆಲ್ಸಕ್ಕೆ ಹೋಗಿ ಬನ್ನಿ. ಅಂದ್ರೆ ತಗೊಳ್ಳಿ, 500 ರೂಪಾಯಿ ಐತೆ, ತಗೊಂಡು ಮಧ್ಯಾಹ್ನಕ್ಕೂ ಊಟ ಮಾಡ್ಕೊಳ್ರಿ. ಏನನ್ನ ಖರ್ಚು ಆದ್ರೆ ಇದ್ರಾಗೆ ಖರ್ಚು ಮಾಡ್ಕೊಳ್ರಿ. ಸಂಬಳ ಬಂದ ತಕ್ಷಣ ಎಲ್ಲ ಸಂಬಳನೂ ನಮ್ಮ ರಮ್ಮಿನ ಕೈಗೆ ಕೊಡ್ತೀರಾ ಅಲ್ವಾ? ಹೌದತ್ತೆ. ಅಯ್ಯೋ ನಾನು ಹೇಳಿದ್ದೀನಲ್ಲ, ನಾನು ಇಲ್ಲೇ ಇರ್ತೀನಿ ಅಂದಮೇಲೆ ನಾನು ಸಂಬಳ ಇಟ್ಕೊಂಡು ಏನು ಮಾಡಲಿ? ನನ್ನ ಖರ್ಚಿಗೆ ಒಂದು 2,000 ಇಟ್ಕೊಂಡು ಎಲ್ಲ ರಮ್ಮಿನ ಕೈಗೆ ಕೊಡ್ತೀನಿ. ಹಳೇನು ಬೇಕೋ ಅದೆಲ್ಲ ತಗೊಳ್ಳಿ. ಅಯ್ಯೋ ಇಂಥ ಹಳ್ಳಿಯನ್ನು ಪಡೆಯೋಕ್ಕೆ 7 ಜನ್ಮದ ಪುಣ್ಯ ಮಾಡಿದ್ದೆ ಅನ್ಸುತ್ತೆ ನಾನು. ತಗೊಳ್ಳಿ ಹೋಗಿ, ಟೈಮ್ ಆಗುತ್ತೆ ನಿಮಗೆ. ಅಯ್ಯೋ ನನ್ನ ಹತ್ರ 100 ರೂಪಾಯಿನೂ ಇಲ್ವಲ್ಲ ನೋಡಿ, ನಿಮ್ಮ ಹತ್ರ ದುಡ್ಡು ಕೇಳೋ ಥರ ಆಗೋಯ್ತು. ನನಗೆ ಒಂಥರ ಮುಜುಗರ ಆಗ್ತೈತೆ ಅತ್ತೆ ನಿಮ್ಮ ಹತ್ರ ದುಡ್ಡು ಇಸ್ಕೊಳ್ಳೋಕ್ಕೆ. ಪರವಾಗಿಲ್ಲ ಅಳಿ ಅಂದ್ರೆ ತಗೊಳ್ಳಿ, ನಾಚ್ಕೋಬೇಡಿ. ಏನು ಇದ್ರಾಗ ಏನು ಮುಜುಗರ ಪಡೋಂಥದ್ದು? ನೀವು ಕೆಲಸದಾಗಿದ್ದೀರಾ, ನಾವು ಒಂದು 500 ರೂಪಾಯಿ ದುಡ್ಡು ಕೊಡೋಕ್ಕಾಗಲ್ವಾ? ತಗೊಳ್ಳಿ. ನಿಮ್ಮದು ತುಂಬ ದೊಡ್ಡ ಮನಸ್ಸು ಅತ್ತೆ. ಬರ್ತೀನಿ ರಮ್ಯಾ, ಬರ್ತೀನಿ. ಬಾಯ್ ಬಾಯ್ ಕಣ್ರಿ, ಹುಷಾರಾಗಿ ಹೋಗಿ. ಅಲ್ಲ ಅತ್ತೆ, ಅವ್ರು ಕೇಳ್ದಂಗೆಲ್ಲ ದುಡ್ಡು ಕೊಡ್ತೀರಲ್ಲ ನೀವು? ಅವ್ರು ನಿಜವಾಗ್ಲೂ ಕೆಲಸದಾಗಿದ್ದಾರ? ನನಗೆ ಯಾಕೋ ಅನುಮಾನ. ಅಯ್ಯೋ ನೀನು ಹುಟ್ಟಿರೋದೇ ಒಂದು ದೊಡ್ಡ ಅನುಮಾನದ ಮೇಲೆ. ಸುಮ್ಮನೆ ಹೋಗೋದು ಕಲ್ತ್ಕ, ನೀನೇನು ಅನುಮಾನ ಪಡಕ್ಕೆ ಹೋಗ್ಬೇಡ. ನನ್ನ ಅಳಿಯನ ಮೇಲೆ ನೀನು ಅನುಮಾನ ಪಡೋದೇ ಆಯ್ತು. ಅವನಿಗೆ ಮನೆಗೆ ಕಾಲಿಕ್ಕದಾಗಿ ನಾನು ಹೋಗು, ಏನನ್ನ ಕೆಲಸ ಇದ್ರೆ ಮಾಡ್ಕೋ ಹೋಗು. ನಾನೇನು ನನಗನ್ನಿಸಿದ್ದ ನಾನು ಹೇಳ್ತಾ ಇದ್ದೀನಿ, ಮುಂದೆ ತೊಂದರೆ ಅನುಭವಿಸೋರು ನೀವೇನೆ. ಅನುಭವಿಸ್ರಿ, ನಮಗೇನಂತೆ. ರಮ್ಯಾ ಹೋಗಮ್ಮ, ನೀನು ತಿಂಡಿ ತಿನ್ಕೊಂಡು ಏನನ್ನ ಕೆಲಸ ಇದ್ರೆ ಮಾಡ್ಕೋ ಹೋಗಿ. ನಾನು ಕೂಲಿ ಹೋಗಿ ಬರ್ತೀನಿ. ಅಮ್ಮ ನೀನ್ ಯಾಕಮ್ಮ ಕೂಲಿ ಹೋಗ್ತೀಯಾ? ಅಯ್ಯೋ ಅಲ್ಲ, ಗೌರ್ಮೆಂಟ್ ಕೆಲಸದಾಗಿರೋ ನನ್ನ ಗಂಡ ಇದ್ದಾಗ ನೀನ್ ಯಾಕೆ ಕೂಲಿ ಹೋಗ್ಬೇಕು? ಇನ್ಮೇಲೆ ಕೂಲಿ ಹೋಗ್ಬೇಡ ಬಿಡು. ಅಯ್ಯೋ ಅವ್ರ ಸಂಬಳ ತಗೊಂಬರ್ಲಿ, ಆಮೇಲೆ ಕೂಲಿ ಹೋಗೋದ ನಿಲ್ಲಿಸ್ಬಿಡ್ತೀನಿ. ಮನೆ ಹತ್ರನೇ ಇರ್ತೀನಿ. ಮಧು ಅವಳೇನು ವ್ಯಾಪಾರ ಮಾಡಬೇಕು ಅಂತ ಇದ್ಲು ಏನೋನ, ಅದಕ್ಕೇನಾದ್ರೂ ಸ್ವಲ್ಪ ದುಡ್ಡನ್ನು ಕೊಟ್ಟು ಅವಳು ಏನಾನ ಒಂದಿಷ್ಟ ದುಡಿಯಂಗೆ ಮಾಡೋಣ. ಸರಿ ಅಮ್ಮ ಆಯ್ತು, ಹೋಗು. ನನ್ನ ಗಂಡ ಸಂಬಳ ತಂದ ತಕ್ಷಣ ಆಮೇಲಿಂದ ಹೋಗ್ಬೇಡ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.